ಇಂದು ರಾಷ್ಟ್ರವ್ಯಾಪಿ ಏನು ಬಂದ್ ಮಾಡ್ತಾ ಇದ್ದೀವಿ ನಾವು ಔಷಧಿ ವ್ಯಾಪಾರನ. ಅದರ ಮೂರು ಪ್ರಮುಖವಾದ ಬೇಡಿಕೆಗಳಿವೆ ನಮ್ಮ. ಮೊದಲನೇದಾಗಿ ಆನ್ಲೈನ್ ಸೇಲ್ ಆಫ್ ಮೆಡಿಸಿನ್ಸ್, ಅಂದರೆ ಅದನ್ನು ಪೂರ್ತಿ ನಿಲ್ಲಿಸಬೇಕು ಸರ್ಕಾರ. ಕೋವಿಡ್ ಅಂತ ಮಹಾಮಾರಿಯಲ್ಲಿ ಸರ್ಕಾರ GSR 817 ಅಂತ ಹೇಳಿ ಒಂದು ರೂಲ್ ತಂದುಬಿಟ್ಟು ಆನ್ಲೈನ್ ಸೇಲ್ ಆಫ್ ಮೆಡಿಸಿನ್ಸ್ ಅಲೋ ಮಾಡಿತ್ತು. ಈಗ ನಮ್ಮ ಡಿಮಾಂಡ್ ಅಂದರೆ ಅದನ್ನು ನಿಲ್ಲಿಸಬೇಕು. ಕೋವಿಡ್ ಹೋಗಿದೆ, ಈಗ ಈ ಪಾರಂಪರಿಕವಾದ ಮೆಡಿಕಲ್ ಶಾಪ್ದವ್ರು ಬದುಕಬೇಕು. ಅದಕ್ಕಾಗಿ ಆನ್ಲೈನ್ ಮೆಡಿಸಿನ್ ವ್ಯಾಪಾರ ನಿಲ್ಲಿಸಬೇಕು ಅವರು. ಎರಡನೇದಾಗಿ ಕಾರ್ಪೊರೇಟ್ ಮತ್ತು ಚೈನ್ ಮೆಡಿಕಲ್ ಶಾಪ್ಸ್ ಅಂತ ಹೇಳ್ತೀವಿ ನಾವು, ಅಂಥ ಮೆಡಿಕಲ್ ಶಾಪಲ್ಲಿ ಅತಿಯಾದ ಡಿಸ್ಕೌಂಟ್ ಹಾವಳಿ ಇದೆ. ಆ ಡಿಸ್ಕೌಂಟ್ ಹಾವಳಿ ನಿಂತು ನಮ್ಮ ಪಾರಂಪರಿಕವಾದ ಮೆಡಿಕಲ್ ಶಾಪ್ಗಳು ಬದುಕಬೇಕು ಅಂತ ನಮ್ಮದು ಒಂದು ಕಳಕಳಿ ಇದೆ. ಹಾಗಾಗಿ ನಮ್ಮದು ಅದು ಸರ್ಕಾರಕ್ಕೆ ಪ್ರೆಷರೈಸ್ ಮಾಡ್ತೀವಿ ನಾವು. ಈಗ ಅದು ಡಿಸ್ಕೌಂಟ್ ಅಥವಾ ಈ ಔಷಧಿ ವ್ಯಾಪಾರದಲ್ಲಿ ಇದು ಜೀವರಕ್ಷಕ ಔಷಧಿಗಳು, ಇದಕ್ಕೆ ಯಾಕೆ ಡಿಸ್ಕೌಂಟ್ ಎಲ್ಲ ಬೇಕು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಸರ್ಕಾರ ಈ ಬಗ್ಗೆ ಗಮನ ಕೊಟ್ಟು ಸಾರ್ವಜನಿಕರಿಗೆ ಇದರದ್ದು ಮಿಸ್ಕನ್ಸೆಪ್ಷನ್ ಅಂತ ಏನಿದೆ ಅತಿಯಾದ ಡಿಸ್ಕೌಂಟ್ ಹಾವಳಿ ಬಗ್ಗೆ ಅದನ್ನು ತೆಗೆದು ಹಾಕಿ ಈ ಒಂದು ಡಿಸ್ಕೌಂಟ್ ಹಾವಳಿ ತೆಗೆಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಮೂರನೇದಾಗಿ ಈ ಸ್ಪೂರಿಯಸ್ ಡ್ರಗ್ಸು, ನಕಲಿ ಅಥವಾ ಕಳಪೆ ಔಷಧಿ ಅಂತ ಹೇಳ್ತೀವಿ, ಅದು ಆನ್ಲೈನ್ ಸೇಲಲ್ಲಿ ನಿಲ್ಲಿಸಬೇಕು. ಆ ಸಾರ್ವಜನಿಕರಿಗೆ ಅದರಿಂದ ತೊಂದರೆ ಆಗ್ತಾ ಇದೆ, ಆ ತೊಂದರೆ ನಿವಾರಣೆ ಮಾಡಿಸ್ಬೇಕು ಅಂತ ಸರ್ಕಾರಕ್ಕೆ ಮನವಿ ಪತ್ರ ಕೊಟ್ಟಿದ್ದೀವಿ. ಇವತ್ತು ಈ ಮನವಿ ಪತ್ರ ಕೊಡೋದಕ್ಕೆ ನಮ್ಮ ಸಂಘದ ಎಲ್ಲ ಸದಸ್ಯರು ಸೇರಿ ನಾವು DC ಆಫೀಸ್ ಬಂದು DC ಥ್ರೂ ಮೆಮೊರಂಡಮನ್ನು ನಮ್ಮ ಪ್ರಧಾನಮಂತ್ರಿಯವರಿಗೆ ಕೊಟ್ಟಿದ್ದೀವಿ. ಇವತ್ತು ಇಡೀ ದಿನ ಸಂಪೂರ್ಣ ಮೆಡಿಕಲ್ ಶಾಪ್ ಬಂದಿರ್ತದೆ. ಆದರೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು, ಬೇಕಾದಂಥ ರೋಗಿಗಳಿಗೆ ತೊಂದರೆ ಆಗಬಾರ್ದು ಅಂಥೇಳಿ ಇವತ್ತು ಕೆಲವು ದೊಡ್ಡ ಆಸ್ಪತ್ರೆ ಅಂದರೆ ಬಸವೇಶ್ವರ ಹಾಸ್ಪಿಟಲ್ ಆಗಿರ್ಬೋದು ಅಥವಾ KBN ಆಸ್ಪತ್ರೆ ಆಗಿರ್ಬೋದು ಅಥವಾ ಅಟ್ಯಾಚ್ಡ್ ನರ್ಸಿಂಗ್ ಹೋಮ್ಸ್ ಅಲ್ಲಿ ಒಳಗಡೆ ಇರುವಂಥ ಮೆಡಿಕಲ್ ಶಾಪ್ಗೆ ನಾವು ಸಂಘದ ಪರವಾಗಿ ನಾವು ಅವರಿಗೆ ತೆಗೆದಿರೋಕ್ಕೆ ಪರ್ಮಿಷನ್ ಕೊಟ್ಟಿದ್ದೀವಿ. ಸರ್ಕಾರಕ್ಕೆ ಎಷ್ಟು ದಿನ ಗಡುವು ಸರ್? ಸರ್ಕಾರಕ್ಕೆ ನಾವು 1 ತಿಂಗಳು ಗಡುವು ಕೊಟ್ಟಿದ್ದೀವಿ. ಈಗ ನಮ್ಮ ಆಲ್ ಇಂಡಿಯಾ ಸಂಘಟನೆ ವತಿಯಿಂದ ಮುಂಬರುವ ದಿನಗಳಲ್ಲಿ ಇದು ಇನ್ನೂ ಉಗ್ರವಾಗಿ ನಾವು ಹೋರಾಟ ಮಾಡ್ತೀವಿ. ಇದು ನಮ್ಮ ಡಿಮಾಂಡ್ಸ್ ಪೂರೈಸದೆ ಹೋದರೆ. ತಮ್ಮ ಹೆಸರು? ನನ್ನ ಹೆಸರು ರವೀಂದ್ರ ಜೋಶಿ, ಕಾರ್ಯದರ್ಶಿ, ಕಲಬುರಗಿ ಜಿಲ್ಲಾ ಔಷಧಿ ವ್ಯಾಪಾರಿ ಸಂಘ.